ವೆಲ್ಕಮ್ ಬ್ಯಾಕ್. ಬಗದಷ್ಟು ಬಯಲಿಗೆ ಬರ್ತಾ ಇದೆ ರಾಮನ ಹುಂಡಿ ಕಳ್ಳರ ಬಣ್ಣ. ವಾಶ್ರೂಮ್ನಲ್ಲೂ ಕೂಡ ಹಣವನ್ನ ಬಚ್ಚಿಡ್ತಾ ಇದ್ರಂತೆ ಖದೀಮರು. ಎಣಿಕೆ ಬಳಿಕ ದೇಗುಲದ ಹೊರಗಿನ ಟಾಯ್ಲೆಟ್ನಲ್ಲಿ ಅದನ್ನು ಸ್ಟಾಕ್ ಮಾಡ್ತಾ ಇದ್ರು. ತಾತ್ಕಾಲಿಕವಾಗಿ ಈ ಹಣವನ್ನ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಶೌಚಾಲಯದಲ್ಲಿ ಇಡ್ತಾ ಇದ್ರಂತೆ. ನಂತರ ಸಮಯ ನೋಡಿ ಅಲ್ಲಿಂದ ಹಣವನ್ನ ಸಾಗಿಸ್ತಾ ಇದ್ರು ಅಂತ ಹೇಳಿ ಎಸ್ಐಟಿ ತನಿಖೆಯಲ್ಲಿ ಖದೀಮರ ಕೈ ಚಳಕ ಬಯಲಿಗೆ ಬಂದಿದೆ. ನಂತರ ಹಣವನ್ನ ಶೌಚಾಲಯದ ಒಳಗೆ ಬಚ್ಚಿಟ್ಟು ಆರೋಪಿಗಳಿಗೆ ಅವಕಾಶ ಸಿಕ್ಕಾಗ ಆವರಣದಿಂದ ಹೊರಗಡೆ ಹಣವನ್ನ ತಗೊಂಡು ಹೋಗ್ತಿದ್ರು ಅನ್ನೋ ಮಾಹಿತಿ ಇವಾಗ ಲಭ್ಯವಾಗಿದೆ. ದೇವಾಲಯ ಸಂಕೀರ್ಣದ ಒಳಗಿನ ಕ್ಯಾಮ್ರಾಗಳ ಸ್ಥಳಗಳ ಬಗ್ಗೆ ಅವ್ರಿಗೆ ಮಾಹಿತಿ ಗೊತ್ತಿತ್ತಲ್ಲ ಮುಂಚೆನೆ. ಹಾಗಾಗಿ ಯಾವ ಜಾಗದಿಂದ ಎಲ್ಲಿಗೆ ತೆರಳಿದ್ರೆ ಸಿಸಿಟಿವಿ ಕ್ಯಾಮ್ರಾ ಕಣ್ ತಪ್ಪಿಸಬಹುದು ಅಂತೇಳಿ ಮೊದಲೇ ಪ್ಲಾನ್ ಮಾಡಿಕೊಂಡೇ ಈ ಖದೀಮರು ತೆರಳುತ್ತಿದ್ರು ಅನ್ನೋದು ತನಿಖೆ ವೇಳೆ ಅವರೇ ಬಾಯ್ಬಿಟ್ಟಿದ್ದಾರೆ. ಎಸ್ಐಟಿ ತನಿಖೆಯಲ್ಲಿ ಖದೀಮರ ಕೃತ್ಯ ಒಂದೊಂದಾಗಿ ಬಯಲಿಗೆ ಬರ್ತಾ ಇದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಹುಂಡಿ ಹಣ ಕಳುವು ಪ್ರಕರಣ ಇದೆಯಲ್ಲ, ಮತ್ತೆ ಜೊತೆಗೆ ಚಿನ್ನ, ಹೇರಳವಾಗಿ ಬಂದಂಥ ಬೆಳ್ಳಿ, ಇವನ್ನೆಲ್ಲ ಖದೀಮರು ಕದ್ದಿರುವಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದೊಂದೇ ವಿಷಯ ಈಗ ಬಯಲಿಗೆ ಬರ್ತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನನ್ನ ಕಲೀಗ್ ಸೀನಿಯರ್ ಆಂಕರ್ ಪೃಥ್ವಿರಾಜ್ ಹಾರ್ನಹಳ್ಳಿ. ಪೃಥ್ವಿ, ಈಗ ಅಯೋಧ್ಯೆಯಲ್ಲಿ ಹಣ ಕಳುವು ಪ್ರಕರಣ, ಅದು ದೇವರ ಹಣ ಕದ್ದಿರುವಂತ ಪ್ರಕರಣ ವಿಶ್ವ ಮಟ್ಟದಲ್ಲೇ ದೊಡ್ಡ ಸದ್ದು ಮಾಡ್ತಾ ಇದೆ. ಅಂದ್ರೆ ಖದೀಮರ ಪ್ಲಾನ್ ಹೆಂಗಿತ್ತಂತೆ? ಸಿಸಿಟಿವಿ ಹೆಂಗ್ ಮರೆಮಾಚ್ತಾ ಇದ್ರಂತೆ? ಶರ್ಮಿತಾ, ಇಲ್ಲಿ ಕೋಟ್ಯಾಂತರ ಭಕ್ತರು ತುಂಬಾ ಆರಾಧಿಸುವಂತ ದೊಡ್ಡ ಮಟ್ಟದಲ್ಲಿ ಶ್ರೀರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾನೆ ಇದ್ವಿ. ನೂರಾರು ವರ್ಷಗಳ ಕನಸು ನನಸಾಗಿದ್ದು, ಆ ಒಂದು ಕಾರಣಕ್ಕೋಸ್ಕರ ಪ್ರತಿ ದಿನನೂ ಕೂಡ ರಾಮನನ್ನ ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಷಾಂತರ ಭಕ್ತರು ಹೋಗ್ತಾ ಇದ್ರು. ಲಕ್ಷಾಂತರ ರೂಪಾಯಿ ದೇಣಿಗೆನೂ ಕೂಡ ಸಂಗ್ರಹ ಆಗ್ತಾ ಇತ್ತು. ಈ ಒಂದು ದೇಣಿಗೆಯಲ್ಲಿ ಕಳ್ಳತನ ಆಗಿರುವಂತ ವಿಚಾರ ದೊಡ್ಡ ಮಟ್ಟದಲ್ಲಿ ವಿವಾದ, ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ. ಇಲ್ಲಿ ಪ್ರಮುಖವಾಗಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿಲ್ಲ ಕದ್ದು ಹಣವನ್ನ ಹೊರಗಡೆ ಸಾಗಿಸಲಾಗ್ತಾ ಇತ್ತು ಅನ್ನುವಂಥ ಸ್ಫೋಟಕ ವಿಚಾರಗಳು ಈಗ ಎಸ್ಐಟಿ ತನಿಖೆಯ ಸಂದರ್ಭದಲ್ಲಿ ಹೊರಗಡೆ ಬರ್ತಾ ಇದೆ. ಕೋರ್ಟ್ ಪರ್ಮಿಷನ್ ತಗೊಂಡು ಅನಿಲ್ ಮಿಶ್ರಾ ಅನ್ನುವಂಥ ವ್ಯಕ್ತಿಯನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಆತ ಯಾವ ರೀತಿಯಾಗಿ ಆ ಒಂದು ದೇವಸ್ಥಾನದ ಸಂಕೀರ್ಣದಿಂದ ಹೊರಗೆ ತರ್ತಾ ಇದ್ವಿ ಹಣವನ್ನ ಅನ್ನುವಂಥದ್ದನ್ನ ಹೇಳಿದ್ದಾನೆ. ಫಸ್ಟು ಕಾಣಿಕೆ ಹುಂಡಿಗೆ ಹಾಕಿದಂತ ಹಣವನ್ನ ಎಣಿಕೆ ಕೇಂದ್ರಕ್ಕೆ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಅಲ್ಲಿ ಎಣಿಸುವಂತ ಸಂದರ್ಭದಲ್ಲಿ ಒಬ್ಬ ಕದಿಯುವಂತ ಟೈಮ್ನಲ್ಲಿ ಉಳಿದಂತವ್ರು ಎಲ್ಲರೂ ಕೂಡ ಸಿಸಿಟಿವಿ ಬ್ಲೈಂಡ್ ಸ್ಪಾಟ್ಗಳು ಅಂತ ಯಾವ್ದಿರ್ತವೆ ಅದನ್ನ ಗುರ್ಸ್ಬಿಟ್ಟು ಆತನನ್ನ ಕವರ್ ಮಾಡ್ತಾ ಇದ್ರು. ಅದಾದ್ಮೇಲೆ ಒಬ್ಬ ವ್ಯಕ್ತಿ ಕದ್ಬಿಟ್ಟು ಸೀದಾ ಶೌಚಾಲಯಕ್ಕೆ ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ನಂತರ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಅಲ್ಲಿಂದ ಹಣವನ್ನ ಕತ್ಕೊಂಡು ಹೋಗ್ತಾ ಇದ್ರು ಅಂತ. ಆದ್ರೂ ಕೂಡ ಆತ ಕತ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಯಾರು ಚೆಕಿಂಗ್ ಮಾಡ್ತಾ ಇರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಬರುತ್ತೆ. ಚೆಕ್ ಮಾಡ್ತಾ ಇರ್ಲಿಲ್ಲ, ಯಾಕೆಂದ್ರೆ ಒಬ್ಬ ಟ್ರಸ್ಟಿ, ಈಗ ಯಾರು ಚಂಪತ್ ರಾಯ್ ಜೊತೆಗೆ ಅನಿಲ್ ಮಿಶ್ರಾ ಅನ್ನುವಂಥವ್ರು ರಾಜೀನಾಮೆ ಕೊಟ್ಟಿದಾರಲ್ಲ, ಆ ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್ಗೆ ಆಪ್ತರಿರುವಂತ ಕಾರಣಕ್ಕೋಸ್ಕರ ಕೆಲವರನ್ನ ತುಂಬಾ ನಂಬಿಕೆ ಇಟ್ಬಿಟ್ಟು ಅಲ್ಲಿರುವಂತ ಪೊಲೀಸರು ಕೂಡ ಚೆಕ್ ಮಾಡ್ತಾ ಇರ್ಲಿಲ್ಲ. ಸೊ ಈ ಕಾರಣಕ್ಕೋಸ್ಕರನೇ ತುಂಬಾ ಈಸಿಯಾಗಿ ಅವರು ಹೊರಗಡೆಗೆ ತೆಗೆದುಕೊಂಡು ಬರ್ತಾ ಇದ್ರು ಅನ್ನುವಂಥದ್ದನ್ನ ಹೇಳಲಾಗ್ತಾ ಇರುವಂತದ್ದು. ಇದರಲ್ಲಿ ಇನ್ನೂ ಸಾಕಷ್ಟು ಕೋಟಿ ಕೋಟಿ ಹಣವನ್ನ ಲಪಟಾಯಿಸಿರುವಂತ ಸಾಧ್ಯತೆ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಸಿಸಿಟಿವಿ ಅನ್ನು ಕೂಡ ಈಗ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸೊ ಆ ಕಾರಣಕ್ಕೋಸ್ಕರನೇ ಉತ್ತರ ಪ್ರದೇಶ ಸರ್ಕಾರ ಮತ್ತೆ 15 ದಿನಗಳ ಕಾಲ ಎಕ್ಸ್ಟೆಂಡ್ ಮಾಡಿರುವಂತದ್ದು ಎಸ್ಐಟಿ ತನಿಖೆಯನ್ನ ಮಾಡುವಂತ ನಿಟ್ಟಿನಲ್ಲಿ. ಇನ್ನು ಸಾಕಷ್ಟು ಜನ ಟ್ರಸ್ಟ್ಗಳನ್ನ ವಿಚಾರಣೆಗೊಳಪಡಿಸುವಂತ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಅಲ್ಲಿದ್ದಂತವ್ರು ಎಲ್ಲರೂ ಕೂಡ ಇರುವಂತ ಪೊಲೀಸರಿಗೆ ಮೇನ್ ಟ್ರಸ್ಟಿಗಳು ಯಾರೆಲ್ಲ ಇರ್ತಾರೆ ಅವ್ರ ಜೊತೆನೆ ತಿರುಗಾಡ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದಂತ ಕಾರಣಕ್ಕೋಸ್ಕರ ಅವ್ರನ್ನ ಡೀಟೈಲ್ ಆಗಿ ಚೆಕ್ ಮಾಡ್ತಾ ಇರಲಿಲ್ಲ. ಇದನ್ನೇ ಅವಕಾಶವನ್ನ ಬಳಸಿಕೊಂಡು ಅವರು ಹಣವನ್ನ ಲಪಟಾಯಿಸಿಕೊಂಡು ಹೊರಗಡೆ ಬರ್ತಾ ಇದ್ರು ಅಂತ. ಯಾಕೆಂದ್ರೆ ಅಲ್ಲಿ ಹಣವನ್ನ ಹಾಕುವಂತ ಸಂದರ್ಭದಲ್ಲಿ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಎಲ್ಲ ಲಕ್ಷಾಂತರ ಭಕ್ತರು ಹಣವನ್ನ ಹಾಕ್ತಾ ಇದ್ರು. ಆದ್ರೆ ಆ ಶೌಚಾಲಯಗಳಲ್ಲೂ ಕೂಡ ಇವರು ಹಣವನ್ನ ಶೇಖರಿಸಿಡುವಂತ ನಿಟ್ಟಿನಲ್ಲಿ ಅಲ್ಲೂ ಕೂಡ ಬೇರೆ ಬೇರೆ ಥ್ಯಾಂಕ್ ಯು ಪೃಥ್ವಿ, ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಭಾರಿ ಮಳೆಗೆ ಮಂಗಳೂರಲ್ಲಿ ಭೂ ಕುಸಿತ ಉಂಟಾಗಿದೆ. ಮನೆ ಮೇಲೆ ಮಣ್ಣು ಕುಸಿದು 3 ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ನಾಗೂರಿ ಎಂಬಲ್ಲಿ ಘಟನೆ ಸಂಭವಿಸಿದೆ. 8 ವರ್ಷದ ಅನಾಮಿಕಾ, 4 ವರ್ಷದ ಪರಿ ಹಾಗೆಯೇ 46 ವರ್ಷದ ಶಾಂತ ಸಾವನ್ನಪ್ಪಿದ್ದಾರೆ. ಮಣ್ಣಿನ ಅಡಿ ಸಿಲುಕಿದ 3ರನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಕಾ, ಅನುಷಾ, ಬಾಲಕೃಷ್ಣ ಅನ್ನೋರ ರಕ್ಷಣೆಯಾಗಿದೆ. ಬಿಹಾರದಿಂದ ಬಂದು ಮಂಗಳೂರಲ್ಲಿ ಕುಟುಂಬ ನೆಲೆಯನ್ನ ಕಂಡುಕೊಂಡಿತ್ತು. ಸುಮಾರು 20 ವರ್ಷಗಳಿಂದ ಕಂಕನಾಡಿಯಲ್ಲೇ ಕುಟುಂಬ ವಾಸ ಮಾಡಿಕೊಂಡಿತ್ತು. ಆದರೆ ನಿನ್ನೆ ರಾತ್ರಿ ಭೂಕುಸಿತವಾಗಿದೆ. ಮನೆಯಲ್ಲಿದ್ದ 3 ಸಾವನ್ನಪ್ಪಿದ್ದಾರೆ. ಗಾಯಗೊಂಡವರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಬಿಹಾರದಿಂದ